ಇವತ್ತು ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ಹೇಳಿದರೆ ಒಟ್ಟು 3 ಸಬ್ಜೆಕ್ಟ್ ಇದೆ. ಅದು ಯಾಕೆ ಅಂತೇಳಿದರೆ ನಮ್ಮ ಕರ್ನಾಟಕ ಇತಿಹಾಸ ಎಲ್ಲರಿಗೆ ಗೊತ್ತಾಗಬೇಕಂತೇಳಿ ಈ ಮುಖ್ಯಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟವರಿಗೆ ಗೊತ್ತಾಗಬೇಕಂತೇಳಿ ನಾನು ಈ ಸಭೆಯನ್ನು ಕರೆದಿದ್ದೇನೆ. ಫಸ್ಟು ಏನಂತೇಳಿದರೆ ನಮ್ಮ ತುಳು ಚಲನ ನಿರ್ಮಾಪಕರು ತುಂಬ ಇದ್ದಾರೆ. ನಾವು ತುಳು ಸಿನಿಮಾನು ಮಾಡ್ತಿದ್ದೇವೆ. ಆದರೆ ನಾನು 1 ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಬಂದು ಭೇಟಿಯಾದಾಗ ನಮ್ಮ ತುಳು ಸಿನಿಮಾ ನಿರ್ಮಾಪಕ ಮಾಡುವ ತುಳು ಸಿನಿಮಾದವರಿಗೆ ಮಾನ್ಯತೆ ಕೊಡಬೇಕು. ಇದು 55 ವರ್ಷದಿಂದ ನಮ್ಮ ತುಳು ಸಿನಿಮಾಕ್ಕೆ 50 ವರ್ಷದ ಕಳೆದಿದೆ. ಇದಕ್ಕೆ ಮಾನ್ಯತೆ ಕೊಡಬೇಕು. ನಮ್ಮ ಹಣದಿಂದ ನಿಮಗೆ ಟ್ಯಾಕ್ಸ್ ಬರ್ತದೆ, ಎಲ್ಲ ಬರ್ತದೆ. ನಮ್ಮ ತುಳುನಾಡಿನವರಿಗೆ ಒಂದು ಈಗ ಸಬ್ಸಿಡಿ ಆಗಲಿ ಏನು ಕೊಡಬೇಕಂತ ಕೇಳಿದ್ದೆ, ಅದು ಸಹ ಕೊಡಲಿಲ್ಲ. ಮಾಡುವ ಅಂತ ಹೇಳ್ತಾರೆ. ಪಾಪ ಅವರಿಗೆ ಏಜ್ ಆಯಿತು ಏನಂತ ಗೊತ್ತಿಲ್ಲ. ಕೊಂಡೋಗ್ತಾರೆ, ಲೆಟ್ರ್ ಕೊಂಡೋಗ್ತಾರೆ. ಆ ಲೆಟ್ರಲ್ಲಿ ನಾವು ಫಾಲೋಅಪ್ ಮಾಡಿ ಬ್ಯಾಂಗ್ಳೂರಿಗೆ ಹೋಗಿ ನೋಡಿದರೆ ಆ ಲೆಟ್ರ್ ಇರೋದಿಲ್ಲ. ಆದರೂ ನಾನು ಇದೇ ಹಿಂದೆ 1-2 ತಿಂಗಳ ಹಿಂದೆ ದಿನೇಶ್ ಗುಂಡ್ರಾವ್ ಅವರಿಗೆ ಭೇಟಿಯಾಗಿ ನಮ್ಮ ತುಳು ನಿರ್ಮಾಪಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಆದರೂ ಒಂದು ಮಾನ್ಯತೆ ಕೊಡಿ ಅಂತೇಳಿ ಲೆಟ್ರು ಮಾತಾಡಿದ್ದೆ. ಆಯಿತು ಅಂತೇಳಿದರು. ನಾನು ಅದರಲ್ಲಿ ಐವನ್ ಡಿಸೋಜ ಒಂದು ಲೆಟ್ರ್ ಕೊಟ್ಟರು, ಅದನ್ನು ಮಾನ್ಯತೆ ಮಾಡಿ, ಮತ್ತು ವೇದವ್ಸ್ ಕಾಮತ್ತು ಮತ್ತು ಕಾದ ಮೂವರು ಹೇಳಿದರು ಆಯಿತು ಮಾಡುವ ಅಂತ ಹೇಳಿದರು. ಆದರೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ದಕ್ಷಿಣ ಕನ್ನಡ ತುಳು ನಾಡಿನವರ ಸಂಸ್ಕೃತಿ ಗೊತ್ತಿಲ್ಲ. ಯಾಕೆಂತೇಳಿದರೆ ಗೊತ್ತಿದ್ದರೆ ಒಬ್ಬ ಕಲಾವಿದರಿದ್ದಾರೆ, ತಂತ್ರಜ್ಞಾನರಿದ್ದಾರೆ, ನಿರ್ದೇಶಕ ಇದ್ದಾರೆ, ನಿರ್ಮಾಪಕ ಇದ್ದಾರೆ. ಅವರಿಗೆ ಒಂದು ಏನು ಖರ್ಚಾಗಿ ಒಂದು ಎಲ್ಲ ವಿವಿಧ ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಕಲೆ ಕ್ರೀಡೆ ಎಲ್ಲದರಲ್ಲಿ ಕರೆದು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. ಸಮಾಜ ಸೇವೆ, ಆಮೇಲೆ ಕ್ಲಬ್ಬು, ರಿಜಿಸ್ಟರ್ ಕ್ಲಬ್ಬು, ಸೊಸೈಟಿ, ಸಹಕಾರ ಎಲ್ಲದಕ್ಕೆ ಕೊಡ್ತಾರೆ. ಆದರೆ ನಾನು ಕೇಳೋದಿಷ್ಟೇ, ಯಾಕೆ ಹೇಳಿದರೆ ನಮ್ಮ ನಿರ್ಮಾಪಕರಾಗಲಿ ತುಳು ಸಿನಿಮಾ ಎಷ್ಟು ಕಷ್ಟಪಟ್ಟು ಫಿಲ್ಮ್ ಮಾಡ್ತಾರೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಫಿಲ್ಮಲ್ಲಿ ಈಗ ಟಾಪ್ ಲೆವೆಲ್ವರೆಗೆ ಇಂಡ್ಯಾದಲ್ಲಿ ನಂಬರ್ 1 ಆಗಿ ಮುಟ್ಟಿದೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾಕೆ ಕಡೆಗಣಿಸ್ತೀರಿ ಅಂತೇಳಿ ನಾನು ಈಗ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಕೇಳ್ತಾ ಇದ್ದೇನೆ. ಯಾಕೆ ಹೇಳಿದರೆ ಸಿನಿಮಾ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮಿನಿಸ್ಟ್ರು CM ಆದ ಕಾರಣ ಇನ್ನಾದರೂ ಮುಂದಕ್ಕೆ ನೀವು ಎಂಥ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಹಣ ಬರ್ತದೆ ಎಲ್ಲ ಮಾಡ್ತೀರಿ. ಈ ಸಿನಿಮಾದಲ್ಲಿ ನಿಮ್ಗೆ ಏನಾದರೂ ಒಬ್ಬರು ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಿಕ್ಕೆ ಕಷ್ಟ ಆದರೆ ಆ ರಾಜ್ಯೋತ್ಸವ ಪ್ರಶಸ್ತಿ ಖರ್ಚಾಗೋ ಹಣವನ್ನು ಬೇಕಾದರೆ ನಾವು ಕೊಡ್ತೇವೆ, ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಅದಕ್ಕೆ ಏನು ಖರ್ಚಾಗ್ತದೆ ಸರ್ಕಾರಕ್ಕೆ ನಾವೇ ಹಣ ಕೊಡ್ತೀವಿ. ಆದರೆ ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ನಿರ್ಮಾಪಕ ಆಗಲಿ, ನಿರ್ದೇಶಕರನ್ನು ಗುರುತಿಸಿ ವರ್ಷಕ್ಕೆ 1 ಸಲ ಬರೋದು ಅದೊಂದು ಮಾಡಿ ಅಂತೇಳಿ ತಮ್ಮಲ್ಲಿ ಕಳವಳಿಯಲ್ಲಿ ಕೇಳಿಕೊಳ್ತೀವಿ. ಎರಡನೇದಾಗಿ ನಾನೊಂದು ವೈನ್ ಶಾಪು ಒಂದು ಮಾಲೀಕನಿಗೆ ಮಾತಾಡೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ನಾನು 85ರಿಂದ ವೈನ್ ಶಾಪ್ ಮಾಲೀಕ ಆಗಿದ್ದೇನೆ. ನಾನು ಒಂದು ವಿಷಯ ಕೇಳಿದೆ, ಈಗ ಮುಂಚಿನಾಗೆ ವೈನ್ ಶಾಪು ಎಲ್ಲಿ ಕೊಡ್ತಾ ಇಲ್ಲ, ಬಾರ್ ಕೊಡ್ತಾ ಇಲ್ಲ. CL7 ಅಂತೇಳಿ ಒಂದು ಲೈಸೆನ್ಸ್ ಕೊಡ್ತಿದ್ದಾರೆ. ಆ CL7 ಲೈಸೆನ್ಸ್ ಈಗ ನಮ್ಮ ಒಬ್ಬ ಮಿನಿಸ್ಟ್ರು ಬಂದಿದ್ದಾರೆ. ಆ ಮಿನಿಸ್ಟ್ರು ಬಂದ ಮೇಲೆ ಜಾಸ್ತಿ ಆಗ್ತಿದೆ. ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಒಂದು CL ಲೈಸೆನ್ಸ್ ಆಗಬೇಕಾದ್ರೆ 20ರಿಂದ 22 ಲಕ್ಷ ತಗೊಳ್ತಿದ್ದಾರೆ. ಖಾಲಿ 10 ರೂಮ್ ಇದ್ದರೆ ಸಾಕು ಅಂತೇಳಿದರೆ ಅದು ಈ ನಮ್ಮ ಅಲ್ಲಿ ರೂಮ್ ಇಲ್ಲದೆ ಪರವಾಗಿಲ್ಲ, ಒಂದು ಟಾಯ್ಲೆಟ್ ಅಷ್ಟು ದೊಡ್ಡ 10 ರೂಮ್ ಇದ್ದರೆ ಅದಕ್ಕೆ CL7 ಲೈಸೆನ್ಸ್ ಕೊಡ್ತಾರೆ. ಅದರಲ್ಲಿ ಅಬಕಾರಿ ಸಚಿವರಿಗೆ ಹೋಗ್ತದೆ, ಆಮೇಲೆ ಇಲ್ಲಿ DC ಎಲ್ಲ ಇದು ಮಾಡ್ತಾರೆ. ಇದರ ಹಿಂದೆ ಮಂಗಳೂರಿನಲ್ಲಿ ಒಬ್ಬರು ಅಬಕಾರಿ DC ಇದ್ದರು, ಲೇಡಿ ಬಿಂದುಶ್ರೀ ಅಂತೇಳಿ. ಅವರನ್ನು ನಾನು CM ಅಲ್ಲಿ ಹೇಳಿ ಇಲ್ಲಿ ತುಂಬ ಭ್ರಷ್ಟಾಚಾರ ಆಗ್ತದೆ, ಅವರನ್ನು ಎಬ್ಬಿಸಿ ಅಂತ ಹೇಳಿದಾಗ ಅವರನ್ನು ಎಬ್ಬಿಸಿ 1.5 ತಿಂಗಳು ಅವರಿಗೆ ಪೋಸ್ಟಿಂಗ್ ಕೊಡದೆ ಅವರನ್ನು ಇದು ಮಾಡಿ ಲಾಸ್ಟಿಗೆ ಅವರು ಉಡುಪಿಗೆ ಬಂದರು. ಇಲ್ಲಿ ಒಬ್ಬ ಶ್ರೀನಿವಾಸ್ ಅಂತೇಳಿ ಒಬ್ಬರು DC ಇದ್ದರು. ಅವರು ಭಯಂಕರ ಭ್ರಷ್ಟ. ಅವರನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಶಾಸಕರದ್ದು ಇಬ್ಬರೇ, ಒಂದು ಅಶೋಕ್ ರೈ, ಒಂದು ನಮ್ಮ ಖಾದರ್ ಅವರು, UT ಖಾದರ್ ಅವರು. ಆದರೂ ಸಹ ಅವರು ಚೇಂಜ್ ಮಾಡಿ ಅಂತ ಬೇರೆಯವ್ರನ್ನ ಹಾಕಿ ಅಂತ ಹೇಳುವಾಗ ಇಲ್ಲಿ ಮುಂಚೆ ಇದ್ದ ಬಿಂದುಶ್ರೀ ಅವರು ಬೇಡ, ಬೇರೆಯವರನ್ನು ಹಾಕಿ, ಯಾರಾದರೂ ಹಾಕಿ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ. ಈಗ ಇವರು ಏನು ಮಾಡಿದ್ದಾರೆ ಹೇಳಿದರೆ, ಎಕ್ಸೈಸ್ ಮಿನಿಸ್ಟ್ರಿಗೆ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ವೈನ್ ಮರ್ಚೆಂಟಲ್ಲಿ ಹೇಳ್ತಾರೆ ಅವರು ಇಷ್ಟು ಕೊಟ್ಟು ಬಂದಲು, ನಮಗೆ ನಾವು ಅದು ನೋಡಲಿಲ್ಲ. ಆದರೆ ಅಬಕಾರಿ ಸಚಿವರು ಇಂಥ ಕೈ ಹಾಕಬಾರ್ದು. ಯಾಕೆ ಹೇಳಿದರೆ ಅಬಕಾರಿ ಇಲಾಖೆಯಲ್ಲಿ
ಅದಲು ಬದಲು ಇದು ಯಾರಪ್ಪನ ಮನೆ ಆಸ್ತಿಯಲ್ಲ. ಕರ್ನಾಟಕದಲ್ಲಿ ಅಧಿಕಾರಿಗಳು ಎಲ್ಲಿ ಬೇಕಾದ್ರೂ ಹೋಗೋದು. ಇದು ಹಿಸ್ಟ್ರಿಯಲ್ಲೇ ಫಸ್ಟು. ಯಾಕೆ ಅಂತೇಳಿದರೆ ಒಬ್ಬ ಒಳ್ಳೆ ಅಧಿಕಾರಿ ಬಂದು 2 ವರ್ಷ ನಂತರ ಬಂದು ಒಳ್ಳೆ ಮಾಡೋದಾದ್ರೆ ಓಕೆ. ಈ ಲೇಡಿ ಅಧಿಕಾರಿ 2 ವರ್ಷ ಹಿಂದೆ ಹೋಗಿ ವಾಪಸ್ ಇಲ್ಲಿ ಬರಬೇಕಾದ್ರೆ ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತೀರಿ ಏನಂತ ಗೊತ್ತಿಲ್ಲ. ಅದೇ ನಾವು ಅಬಕಾರಿ ನಮಗೆ ವರ್ಷಕ್ಕೆ ಈಗ 5 ಲಕ್ಷ ಇತ್ತು, 7 ಲಕ್ಷ ಇತ್ತು, ಈಗ ಅರ್ಧ ಪಟ್ಟು ಜಾಸ್ತಿ ಮಾಡಿದ್ದೀರಿ. ಹೇಳಿದ್ದನ್ನು 14 ಮಾಡಿ 14ಅನ್ನು 3.5 ಮಾಡಿ 10.5 ಲಕ್ಷ ಆ ಥರ ಲೈಸೆನ್ಸಸ್ ಮಾಡಿದ್ದೀರ. ಎಲ್ಲ ಈಗ ನಮಗೆ ಒಂದು ಪರ್ಸೆಂಟೇಜು ಮುಂಚೆ 20% ಇತ್ತು. ಆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಂದು 20% ತೆಗೆದು 10% ಮಾಡಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರಲ್ಲಿ ನಾವು ಒಂದು 2.5 ವರ್ಷದಿಂದ ಎಲ್ಲ ಕಡೆ ಹೋಗಿ ಸ್ಟ್ರೈಕ್ ಮಾಡಿ ನಿಲ್ಲಿಸಿ ನಾವು ಜಾಸ್ತಿ ಮಾಡ್ತೀವಿ, ನಿಮಗೆ ಜಾಸ್ತಿ ಇದು ಕೊಡ್ತೀವಿ, ಪರ್ಸೆಂಟೇಜ್ ಕೊಡ್ತೀವಿ. ಇಷ್ಟು ತನಕ ನಮಗೆ 10% ಒಂದು ಜಾಸ್ತಿ ಇದು ಮಾಡಲಿಲ್ಲ, ಪರ್ಸೆಂಟೇಜ್ ಕೊಡಲಿಲ್ಲ. ರೇಟು ಜಾಸ್ತಿ ಮಾಡಿದ್ರಿ. ಮತ್ತು ಅಧಿಕಾರಿಗಳಿಂದ ಈ ಅಬಕಾರಿ ಸಚಿವರಂತೂ ಹಣ ತಗೊಂಡು ಯಾರನ್ನು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಹಾಕ್ತಾರೆ. ಅಂಥ ಒಬ್ಬ ಅಬಕಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗಿಬೇಕಂತೇಳಿ ನಾನು ಕಳವಳಿಯಲ್ಲಿ ಇನ್ನೊಮ್ಮೆ ಕೇಳಿಕೊಳ್ತೇನೆ. ಅದೇ PWD ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಮಿನಿಸ್ಟರ್, ಅವ್ರಿಗೆ ಗೊತ್ತುಂಟಾ ಇಲ್ಲಾಂತ ಗೊತ್ತಿಲ್ಲ. ಒಂದು ಆಫೀಸರ್ ಹೆಚ್ಚ ಹೇಳಿದರೆ 2 ವರ್ಷ, 3 ವರ್ಷ, 4 ವರ್ಷ. ಒಬ್ಬ ಸೋಮನಾಥ್ ಅಂತ ಒಬ್ಬ ಆಫೀಸರ್ 9 ವರ್ಷದಿಂದ ಒಂದೇ ಪ್ಲೇಸಲ್ಲಿದ್ದಾರೆ. ಅದು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರೆ ಅವನು 224 ಜನ MLAಗಳನ್ನು ನೋಡ್ತಾ ಇದ್ದಾನೆ. ಹಾಗಿರುವಾಗ ಅವನನ್ನು ಯಾರು ಚೇಂಜ್ ಮಾಡಲಿಕ್ಕೆ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಅವನೇನು ಹೇಳ್ಕೊಂಡು ಬರ್ತಾನೆ ಹೇಳಿದರೆ, ನಾನು 3 CM ಚೇಂಜ್ ಆದರೂ ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿಕೊಂಡು ಬರ್ತಿದ್ದಾರೆ. ಆದ್ದರಿಂದ ಸತೀಶ್ ಜಾರಕಿಹೊಳಿ ಅವರು ಒಂದು PW ಮಿನಿಸ್ಟ್ರು, ಅದನ್ನು ನೋಡಿ ಅವನನ್ನೊಂದು ಟ್ರಾನ್ಸ್ಫರ್ ಮಾಡಬೇಕಂತೇಳಿ ಕೇಳ್ತೀನಿ. ಇನ್ನೊಂದು ಹೇಳ್ತಾನೆ, ನನಗೆ ಸುತ್ತೂರು ಮಠ ಸ್ವಾಮೀಜಿ ಇರುವಾಗ ಏನು ತೊಂದರೆ ಇಲ್ಲ ಅಂತೇಳಿ. ಪಾಪ ಸುತ್ತೂರು ಮಠ ಸ್ವಾಮೀಜಿಗೆ ಇದು ಗೊತ್ತುಂಟಾ ಇಲ್ಲವ? ಅಥವಾ ಸುತ್ತೂರು ಮಠ ಸ್ವಾಮೀಜಿಯವರು CM ಅಲ್ಲ, ಒಂದೇ ಕಡೆಗೆ ಸುತ್ತೂರು ಮಠ ಅಂತ ಹೇಳ್ತಿದ್ದಾನೆ. ಮತ್ತೊಮ್ಮೆ ಹೇಳ್ತಾನೆ, ನಾನು ಸಾವ್ಕರ್ ಅಂತ ಏನು ಹೇಳ್ತಾನೆ. ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಅಂತೇಳಿದ್ರೆ ಅವರು ನಮ್ಮ ದಳದಲ್ಲಿರುವಾಗ ಒಳ್ಳೆ ನಿಯತ್ತು ನಿಷ್ಠಾವಂತ ಒಬ್ಬರು ಸಚಿವರು. ಏನೋ ಹೆಲಿಕಾಪ್ಟರ್ ತೆಗೆಯುವಾಗ ನಾನು 1 ಕೋಟಿ ಏನೋ ಕೊಟ್ಟಿದ್ದಂತೆ ಬೇರೆಯವರು ಹೇಳ್ತಾರೆ, ನಾನು ಹೇಳಿದ್ದಾನೆ ಕೇಳಿದ್ದೇನೆ, ನಾನಂತೂ ನೋಡಲಿಲ್ಲ. ಹಾಗೆ ಅಂಥ ಒಬ್ಬ ಭ್ರಷ್ಟಾಧಿಕಾರಿ 9 ವರ್ಷದಿಂದ ಇದ್ದಾನೆ. ಅವನನ್ನು ಸಹ ಒಂದು ತಾವು ಸಾವ್ಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಅವರನ್ನು ಚೇಂಜ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಅದಕ್ಕಾಗಿ ನಾನು ಈ ಪ್ರೆಸ್ ಮೀಟನ್ನು ಕರೆದಿದ್ದೆ. ಯಾರು ಅಲ್ಲ, ರಾಜ್ಯೋತ್ಸವ ಪ್ರಶಸ್ತಿಗೆ ನಾವು ತುಳು ಸಿನಿಮಾಕ್ಕೆ ಒಂದು ಇಲ್ಲ ಯಾರು ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ. ಹಾಕಿದಾಗ ಒಂದು ಅವರಿಗೆ ಪರಿಗಣಿಸಬಹುದಿತ್ತು. ಹೌದು, ಬಂದಿದ್ದಾರೆ. ಬಂದು ಇವತ್ತು ಚಾರ್ಜ್ ತಗೊಂಡಿದ್ದಾರೆ. ಬಿಂದುಶ್ರೀ ನಂಬರ್ 1 ಕರಪ್ಟು. ಈಗ ಅವರು ಏನು ದುಡಿಲಿಕ್ಕಾಗಿ ಬಂದವರಲ್ಲ, ಏನು ಬೇರೆ ಪ್ಲೇಸ್ ಇಲ್ಲವ ಅವರಿಗೆ? ಮಂಗಳೂರೇ ಆಗಬೇಕಾ ಅಥವಾ ಉಡುಪಿ ಆಗಬೇಕಾ? ಈಗ ಇಲ್ಲಿ ಹಾಂ, ಈಗ ವೈನ್ ಶಾಪ್ನವರಿಗೆ ತೊಂದರೆ ಅಂತೇಳಿದರೆ ಕೆಲವು ಇದೆ, ಅವರನ್ನೇ ನೋಡಿಕೊಂಡು ಇರೋದು. ಈಗ ನಾವು ನಮ್ಮದು ವೈನ್ ಶಾಪಲ್ಲಿ ಅದು ಏನೋ CL7 ಇದು ನಾಯಿ ಕೊಡೆ ಹುಟ್ಟಿದಾಗ ಹುಟ್ಟುತ್ತಾ ಉಂಟು. 10 ರೂಮ್ ಕೊಡ್ತಾರೆ. 20 ಲಕ್ಷ ಕೊಡಪ್ಪ, 22 ಲಕ್ಷ ಕೊಡ ಅಂತ ತಗೊಳ್ತಾರೆ. ಇದು ಮಾಮೂಲಾಗಿದೆ ಅವರಿಗೆ, DC-ಗೆ. ಅಲ್ಲಿಂದ ಎಕ್ಸೈಸ್ ಮಿನಿಸ್ಟ್ರಿಗೆ 10 ಲಕ್ಷ, ಅದು ಬೇರೆ. ಆಮೇಲೆ ಕಮಿಷನರ್ ಆಫೀಸಲ್ಲಿ ಇಲ್ಲೊಬ್ಬ ಇದ್ದರು JC, ಆ ಮನುಷ್ಯ ಕಲೆಕ್ಟ್ ಮಾಡಿ ಮಿನಿಸ್ಟ್ರಿಗೆಲ್ಲ ಕೊಡೋದು ಆ ಮನುಷ್ಯ ಇಲ್ಲಿರುವಾಗ ಡ್ರೈವರ್ ಇರ್ತಾರಲ್ಲ, ಖಾಲಿ ಡ್ರೈವರ್ಗಳು ಸಂಬಳ ತಿಂದುಕೊಂಡೋದ ಒಬ್ಬ ಮನುಷ್ಯ ಇದ್ದಾನೆ ಕಮಿಷನರ್ ಆಫೀಸಲ್ಲಿ. ಅವನು ಮಿನಿಸ್ಟ್ರದೆಲ್ಲ ಡೀಲ್ ಮಾಡೋದು ಅವನೇ. ನಮ್ಮ ಉಡುಪಿಯಲ್ಲಿದ್ದರು, 2 ವರ್ಷ ಮುಂಚೆ ಇಲ್ಲಿದ್ದರು. ಈಗ ಉಡುಪಿಗೆ ಹೋಗಿ CM FBC ಲಾಸ್ಟಿಗೆ ಏನೋ ಮಾಡಿ ಉಡುಪಿಗೆ ಬಂದರು. ವಾಪಸ್ಸು ಈಗ ಶ್ರೀನಿವಾಸ್ ಮತ್ತು ಬಿಂದುಶ್ರೀ ಅವರು ಸಂಬಂಧಿಕರಂತೆ. ಇದೇನು ಸರ್ಕಾರ ಅದಲು ಬದಲು ಮಾಡಲಿಕ್ಕೆ? ಉಡುಪಿಗೆ ಅದಲು ಬದಲು. ಯಾಕೆ ಇವ್ರಿಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟು ಅಲ್ಲ, ಅವರನ್ನು ದೂರ ಏನು ಪ್ರಯೋಜನ ಇಲ್ಲ, ಎಲ್ಲ ಮಿನಿಸ್ಟರ್ ಕಾರ್ಬಾರ್. ಅದಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳೇ ಅವರನ್ನು ಎಬ್ಬಿಸಿದ್ದಾರೆ ಬಿಂದುಶ್ರೀಯನ್ನು. ಅವ್ರಿಗೆ ಗೊತ್ತುಂಟೇ ಇಲ್ಲವ? ಅದಲ್ಲದೆ ಇಲ್ಲಿ ಶಾಸಕರು
ಲೋಕಾಯುಕ್ತ ಕೊಟ್ಟರು, ಅವರು ಲೋಕಾಯುಕ್ತರನ್ನು ಅವರು ಹೇಳ್ತಾರೆ ನಾವು ತಿಂಗಳಿಗೊಮ್ಮೆ ಕೊಡ್ತೀವಿ, ಲೋಕಾಯುಕ್ತವರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಲೋಕಾಯುಕ್ತ ಕೇಸ್ ಹಾಕಿದ್ದೆ. ಲೋಕಾಯುಕ್ತ ಅಲ್ಲ, ಅವನೇ ಶ್ರೀನಿವಾಸ್, ನಾನು ಲೋಕಾಯುಕ್ತಗೆ ಅವನ ಮೇಲೆ ಕೇಸ್ ಹಾಕಿದ್ದೆ, ಶ್ರೀನಿವಾಸ್ ಮೇಲೆ. ನನಗೆ ಬಂತು, ಬನ್ನಿರಿ ನೀವು, ನಾನು ಹೇಳಿದೆ ನೀವೇ ತಗೊಳ್ಳುವಾಗ ನಾನು ಬಂದು ಸುಮ್ಮನೆ ಬ್ಯಾಂಗ್ಳೂರಿಗೆ ಹೋಗಿ ನನಗೆ ಯಾಕೆ ಬೇಕು, ನಾನು 2 ಕೇಸ್ ಹಾಕಿದ್ದೆ. ಶ್ರೀನಿವಾಸು ಏನು ಎಲ್ಲಿ ಹಣ ತಗೊಳ್ತಾನೆ, ಏನು ಒಂದು ಸುಳ್ಯದಲ್ಲಿ ಮಾಡಿದ A to Z ಸ್ಟೋರಿ ಕೊಟ್ಟಿದ್ದೀನಿ, ಎಲ್ಲ ನೋಡಿದ್ದಾರೆ. ಅವನೇ ಈಗ ಇಲ್ಲಿ ಹೈವೇಯಿಂದ 40 ಮೀಟ್ರು 220 ಮೀಟ್ರ್ ಕೊಡುವಾಗೆ ಇಲ್ಲ, ಇವನೇ ಕಥೆ ಹೇಳಿಕೊಡ್ತಾನೆ. ಹೀಗೆ ಹೋಗಿ ಹಿಂದೆನ ಬಂದು 220 ಇಲ್ಲಿ ತೋರಿಸ್ತಾನೆ ಹಿಂದೆ. ಆಮೇಲೆ ಈಗ ಇದು ಬಂದಾಗಿದೆ, ವಾಪಸ್ಸಿಗೆ ಎದುರಿಂದ ಓಪನ್ ಆಗಿದೆ. 220 ಮೀಟ್ರು ಹೈವೇಯಿಂದ ಇದಾಗಿ ಕೊಡಬೇಕು ಅಂತ ಹೇಳಿದೆ. ಆಮೇಲೆ ಈಗ 40 ಮೀಟ್ರಲ್ಲಿ ಸಹ ಅದೇನೋ ಬಂದಿದೆ ರೂಲ್ಸು ಸುಪ್ರೀಂ ಕೋರ್ಟದು, ಅದೇನೋ ಇದೆ. ಆದರೆ ಇವ್ರು ಇರಲಪ್ಪ, ಕೆಲಸ ಮಾಡಲಿ, ನಾವೇನು ಹೇಳೋದಿಲ್ಲ. ಪಾಪ CL7 ಅವ ಹೊಟ್ಟೆಪಾಟಿಗೆ ಮಾಡ್ತಾನೆ ಅಂದ್ಕೊಳ್ಳಿ, ಯಾರೋ ಒಬ್ಬ ಉದ್ಯೋಗ ಮಾಡಲಿ, ಅವನಲ್ಲಿ 20 ಲಕ್ಷ ಯಾಕೆ ಫ್ರೀ ಮಾಡಿ ಕೊಡಲಿ, ಇವರು ಫ್ರೀ ಮಾಡಿ ಕೊಡಲಿ, ಇಲ್ಲಿ ದುಡಿಲಿ, ಯಾರೇ ಆಗಲಿ. ವೈನ್ ಮರ್ಚೆಂಟ್ ಅವರು ಸರಕಾರಿ ಹಣ ಕಟ್ಟಲಿಕ್ಕೆ ಬೇರೆ ಉಂಟು, ಅದೇ ಒಂದು 7 ಲಕ್ಷ 8 ಲಕ್ಷ, ಈಗ ಜಾಸ್ತಿ ಆಗಿದೆ, 10-12 ಲಕ್ಷ ಕಟ್ಟಲಿಕ್ಕಿದೆ, ಅದು ಬೇರೆ. ಇದು ಇವರಿಗೆ ಇಲ್ಲಿಂದ ಪುಟ್ಟಪ್ಪ ಆಗಬೇಕಾದ್ರೆ ಇಲ್ಲಿ 30 ಲಕ್ಷ ಬೇಕು, 10 ಲಕ್ಷ ಕಟ್ಟ ಶುಲ್ಕ. ಈಗ ಹಳ್ಳಿಯಲ್ಲಿ ಆದರೆ 7 ಲಕ್ಷ, ಸಿಟಿಲಿ ಆದರೆ 10 ಲಕ್ಷ. CL7ಗೆ ಒಂದು ನಿಯಮ ಇದೆ, ಇಷ್ಟಿಷ್ಟು ಅಂತೇಳಿ. ಅದು ಮುಖ್ಯಮಂತ್ರಿಗಳು ನಾವು ಒಂದು ಲೈಸೆನ್ಸ್ ಕೊಡಲಿಲ್ಲ ಅಂತ ಹೇಳ್ತೀವಿ. ಈಗ 2-3 ಸಾವಿರವರೆಗೆ CL7 ಕೊಟ್ಟರಲ್ಲ, ಅದೇ ಲೈಸೆನ್ಸ್ ಅಲ್ಲ, ಅದಕ್ಕೇನಾದರೂ ಇದು ಇದೆಯಾ? ಅದು ಸುಳ್ಳು ಹೇಳ್ತಾರೆ. ಈಗ ನೀವು ನಾಳೆ ಹೋಗಿ ಶ್ರೀನಿವಾಸ ಅದು ಹೇಳ್ತಾರೆ, ನೀವು ಬೇಗ ಬನ್ನಿ ನಾನು ಮಾಡಿಕೊಡ್ತೀನಿ ನಿಮಗೆ, ಆ ರೂಲ್ಸ್ ಬರೋ ಮೊದಲು ಹೇಳೋರು ನಿಮ್ಮಲ್ಲಿ. ಇಲ್ಲ 10 ರೂಮ್ ಬೇಕೇ, ಅದು ಈ ಇಷ್ಟು ಚಿಕ್ಕ ರೂಮಲ್ಲಿ 10 ರೂಮ್ ತೋರಿಸ್ತಾರೆ, ಇಲ್ಲಿಂದ ಇಲ್ಲಿ ಟಾಯ್ಲೆಟ್ ಇಲ್ಲದ್ರೂ ಕೊಡ್ತಾರೆ. ಆ ಥರ ಒಂದು ರೂಮ್ ಮಾಡಿದರೆ ಟಾಯ್ಲೆಟ್ ಹತ್ರ ಒಂದು ಬಂದು ಕೂತ್ಕೊಳ್ಳುವಂಥ ಒಂದು ಚೇರ್ ಬೇಕು, ಅದಿರುವುದಿಲ್ಲ. ಬೆಡ್ಡಲ್ಲಿ ಕಾಟ್ ಇರುವುದಿಲ್ಲ. CL7 ಅಂತ ಹೇಳಿದರೆ ಟೂರಿಸ್ಟ್ ಬಂದಾಗ ನಿಲ್ಲಲಿಕ್ಕೆ ಬಂದು ಸಪ್ಲೈ ಮಾಡಲಿಕ್ಕೆ ಇರೋದು. ಎಲ್ಲ ರೋಡ್ ಸೈಡಲ್ಲಿ ಎಲ್ಲ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ, ಬಾರ್ನಾಗೆ ಆಗಿದೆ. ಅದು ಕೇಳಬೇಕು, ಸಚಿವರಲ್ಲಿ ಕೇಳಬೇಕು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಕೇಳಬೇಕು, ಅವರಿಗೆ ತಿಂಗಳಿಗೆ ಸಿಗ್ತದಲ್ಲ, ಇನ್ನೇನಾಗಬೇಕು. ಮಂತ್ಲಿ ಕೊಡೋದು ಬೇರೆ ಬರ್ತದೆ. ಅದು ಆರ್ಟಿ ಆ್ಯಕ್ಟಲ್ಲಿ ಕೇಳಬೇಕು. ಒಂದು 30-40 ಆಗಿರ್ಬೋದು, 30-40 ಅಂತೇಳಿದರೆ 22 ಲಕ್ಷ ಆದರೆ ಎಷ್ಟು ಅಂತ ಕೇಳಿ, ನಾನು 60 ಲಕ್ಷ ಮಿನಿಸ್ಟ್ರಿಗೆ 70 ಲಕ್ಷ ಕೊಟ್ಟು ಬಂದಿದ್ದೆ ಅಂತ ಹೇಳ್ತಿದ್ದ ಶ್ರೀನಿವಾಸ್. ಅದು ಮಂತ್ಲಿ ಅವರಿಗೆ ಅಂತೇಳಿ ಅಲ್ಲ, ಎಲ್ಲ ಕಡೆಯಿಂದ ಮಂತ್ಲಿ ಕಲೆಕ್ಟ್ ಆಗೋದು ಆಗ್ತದೆ. ಅದು ಇನ್ಸ್ಪೆಕ್ಟ್ರಿಂದ ಅಲ್ಲಿ ಕೊಟ್ಟರೆ ಆಫೀಸಿಂದ ಮಾಮೂಲಾಗಿ ಹೋಗ್ತದೆ. ಯಾರು ಬಂದರೂ ಕೊಡಲೇ, ಬಿಂದುಶ್ರೀ ಅಂತೇಳಿ ಅಲ್ಲ, ಯಾರು ಬಂದರೂ ಕೊಡಬೇಕು. ಆದರೆ 2ನೇ ಸಲ ವಾಪಸ್ ಇಲ್ಲಿ ಹಣದಾಸೆಗೆ ಬರಬಾರ್ದಲ್ಲ, ಬೇರೆ ಡಿಸ್ಟಿಕ್ ಹೋಗಲಿ. ಯಾಕೆ ಹೇಳಿದೆ, ಬೇರೆ ಡಿಸ್ಟಿಕ್ ಹೋದರೆ ಅವ್ರಿಗೆ ಉದ್ದು ಬೈದು ಕೊಟ್ಟು ಕಳಿಸ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇನು ಪಾಪ ಹೆಂಗ್ಸಲ್ಲ ಅಂತೇಳಿ, ಅವರಿಗೆಲ್ಲ ಇದು ಬೇಕಾ? ಹಾಂ, ಅದಕ್ಕೆ ಲೈಸೆನ್ಸ್ ಬೇಕು. ಈಗ ಅದು ಏನಾಗ್ತದೆ, ಈಗ ನೀವು ಅಥವಾ ನಾನು ಒಂದು ಹೋಟ್ಲಿಗೆ ಹೋಗ್ತೇನೆ, ಜನರಿಗೆ ಕೇಳ್ತೀನಿ ಒಂದು ಕ್ವಾರ್ಟ್ರ್ ಬಾಟ್ಲಿ ನಾವು ಕುಡಿಯೋದು ಅಂತ ಹೇಳ್ತಾರೆ, ಅದು ವಿಷಯ ಬೇರೆ. ಆ ಹೋಟ್ಲಲ್ಲಿ ಸೇಲ್ ಮಾಡಿದರೆ ವೈನ್ ಶಾಪ್ ಅವರು ಬಿಡೋದಿಲ್ಲ, ಬಾರ್ನವರು ಸಹ ಬಿಡೋದಿಲ್ಲ. ಇಲ್ಲ, ಅದು ಗೊತ್ತಿದ್ದರೆ ಬಾರ್ ಆಗಲಿ ವೈನ್ ಶಾಪ್ನವ್ರು ಬಿಡೋದೇ ಇಲ್ಲ. ಎಲ್ಲಿಯಾದರೂ ಈಗ ಮಾಡಿದೆ ಅಂತ ಗೊತ್ತಾದರೆ ವೈನ್ ಶಾಪರಿಗೆ ಬಿಸ್ನೆಸ್ ಹೋಗ್ತದೆ, ಅದು ಮಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲ, ನನಗೇನು ಉಪದ್ರ ಮಾಡಲಿಲ್ಲ, ನನಗೇನು ಮಾಡಲಿಲ್ಲ. ಅಲ್ಲ, ನಾನೇ ಕೇಳಿದರೆ ಒಬ್ಬ ಶಾಸಕ ಮತ್ತು ಇಲ್ಲಿ ಅವರು ಹೇಳಿ ಅವರಿಗೆ ಸಹ ಬೆಲೆ ಇಲ್ಲದ್ರೆ, ನಾನು ಬಿಂದುಶ್ರೀ ವಿಷಯ ಹೇಳೋದಲ್ಲ, ನಾನು ಎಕ್ಸೈಸ್ ಮಿನಿಸ್ಟರ್ ವಿಷಯ ಹೇಳ್ತಿದ್ದೇನೆ.
ಬಿಂದು ಈಗ ನಾನು ಹಣ ಕೊಟ್ಟು ಬೇಕಾದ್ರೆ ನಾನು ಡಿ ಸಿ ಆದ ಇಲ್ಲಿ ಬರೋದು, ಯಾರು ಎಲ್ಲಿ ಹಣ ಕೊಟ್ಟು ಬರ್ತಾರೆ ಅದು ವಿಷಯ ಅಲ್ಲ. ಎಲ್ಲ ಅಬಕಾರಿ ಇಲಾಖೆ ಸಚಿವರು ಇಡೀ ನಮ್ಮ ರಾಜಕೀಯದಲ್ಲಿ ಇಷ್ಟು ಅವನಂಥ ಭ್ರಷ್ಟ ಅವರು ಅಂತ ಹೇಳಲಿಕ್ಕೂ ನಮಗೆ ನಾನು ಲೈಕ್ ಅವ. ಭ್ರಷ್ಟ ಅಂತ ಹೇಳಿದರೆ ಎಷ್ಟು ಕೊಡ್ತೀಯಪ್ಪ ಅಂತ ಕೇಳ್ತಾನೆ ಹೋದರೆ. ಹಾಂ ಅಲ್ಲ, ಅಬಕಾರಿ ಸಚಿವರಲ್ಲಿ ಎಲ್ಲರಾಗೆ ಈಗ ರೇಣುಕಾಚಾರ್ಯ ಇದ್ದು ದಿನ ನನಗೆ ಮತ್ತು ಅವರಿಗೆ ಗಲಾಟೆ ಆಯಿತು, ಒಂದು ಸ್ವಲ್ಪ ಇದಾಯಿತು, ಅದು ವಿಷಯ ಬೇರೆ. ಕರಪ್ಟ್ ಇಲ್ಲದ ಎಕ್ಸೈಸ್ ಮಿನಿಸ್ಟ್ರಲ್ಲಿ ಕರಪ್ಟ್ ಇಲ್ಲ ಅಂತೇಳಿದ್ರೆ ಎಲ್ಲ ಕರಪ್ಟೇ. ಆದರೆ ಈ ಕರಪ್ಟು 100% ಕರಪ್ಟ್. ಆದರೆ ಮುಖ್ಯಮಂತ್ರಿಗಳು ಅಂಥವ್ರನ್ನು ಯಾಕೆ ಇಟ್ಟಿದ್ದಾರೆ ಅವರಿಗೆ ಗೊತ್ತಿದೆ ಅಲ್ಲ. ಮುಖ್ಯಮಂತ್ರಿ ಹಣ ತಗೊಳ್ಳಿಕ್ಕೆ ಹೋಗೋದಿಲ್ಲ, ಇವನಲ್ಲಿ ಹಣ ಕೇಳಿ ಅವರಿಗೆ ನಾಚಿಕೆ ಆಗ್ತದೆ. ತೆಗಿರಿ ಬಿಸಾಡಿ ಅಂಥವ್ರನ್ನು. ಇಲ್ಲ ಕಲೆಕ್ಷನ್ ಮಾಡಲಿಕ್ಕಿಟ್ಟು ನಾನು ಹೇಳೋ ಮಟ್ಟಿಗೆ ಸಿದ್ದರಾಮಣ್ಣ 11 ಬಜೆಟ್ ಮಾಡಿದ್ದಾರೆ, ಎಷ್ಟೋ ಬಜೆಟ್ ಮಾಡಿದ್ದಾರೆ. ಅವರಿಗೆ ತಿಳುವಳಿಕೆ ಬೇಕು. ಈಗ ಎಕ್ಸೈಸ್ ವೈನ್ ಶಾಪಲ್ಲಿ ರೇಟು ಡಬಲ್, ಅವನು ಹೇಳಿದಾಗೆ ಡಬಲ್ ಮಾಡಿದರು, ಓಕೆ, ಅದಲ್ಲಿ ಬಂದ್ ಮಾಡಬೇಕಾದ್ರೆ ಇಷ್ಟು ಕೊಡಿ. ಯಾವುದಕ್ಕೆ ಇಲ್ಲ. ಈಗ ಏನಾಗಿದೆ, ಕೆಲವರಿಗೆ ಏನಾಗಿದೆ, ಈಗ ಬಾಂಬೆ ಅವರಾಗಲಿ ಕೆಲವರು ಹಣ ಇದ್ದವರು ಇದ್ದಾರೆ. ಏನು ಹೇಳಿದೆ, ಅವನಿಗೊಂದು ಬಾರ್ ಇದೆ, ಒಂದು ಲಾಡ್ಜಿಂಗ್ ಇದೆ, ಒಂದು ವೈನ್ ಶಾಪ್ ಇದೆ, ಅದೇ ಬೇಕು. ಅದಕ್ಕಾಗಿ ಅವರು ಏನು ಈ ಬಾಂಬೆ ದುಬೈಯವರಿಗೆಲ್ಲ ಹಣ ಅದೆಲ್ಲ ಲೆಕ್ಕಕ್ಕಿಲ್ಲ ಅಂಥವ್ರು ಬರ್ತಾರೆ. ಎಷ್ಟು 20 22 2 ಜಾಸ್ತಿ ಕೊಟ್ಟು ಲೈಸೆನ್ಸ್ ಆಗಬೇಕು. ಅದು ಗೂಡು ಅಂಗಡಿ ಆದರೂ ಪರವಾಗಿಲ್ಲ. ಹೌದು, ಅವರು ಆಂತರಿಕ ಫೈನಾನ್ಸ್ ಇದರಲ್ಲಿದ್ದಾರೆ. ಫೈನಾನ್ಸರ್ ಅಡ್ವೈಸರ್. ಇಲ್ಲ ಫೈನಾನ್ಸ್ ಅಡ್ವೈಸರ್ ಹೇಳಿದರೆ ಈ ಇಡೀ ಕರ್ನಾಟಕ ಎಲ್ಲೆಲ್ಲೇ ಬಿಲ್ಡಿಂಗ್ ಕೆಲಸ ಆಗ್ತದಲ್ಲ, ಫಂಡ್ ರಿಲೀಸ್ ಮಾಡೋದು ಆ ಮನುಷ್ಯ. ನಾನು ಹೇಳೋದಲ್ಲ, ಬೇರೆಯವರು ಯಾಕೆ ಹೇಳಿದರೆ, ನಾನು ಹೇಳಿದರೆ ನನಗೆ ಗೊತ್ತಿದೆ, ನಾನು ಅಂತ ಹೇಳಬಾರ್ದು, ಎಲ್ಲರೂ ಮಾತಾಡೋ ವಿಷಯ ಇಷ್ಟೇ. ಆದರೆ 224 MLAಗಳು ನಾನು ಹೇಳಿದಾಗಿದ್ದಾರೆ. ಹಾಗಾದರೆ ಇವನಿಗೆ ಸಿ ಎಮ್ ಆಗೋದಲ್ಲ. 224 MLA ಇದ್ದರೆ ಇವನಿಗೆ ಸಿ ಎಮ್ ಆಗೋದಲ್ಲ, ಕರೆಕ್ಟಾ? ಎಲ್ಲ MLA ಮಿನಿಸ್ಟರ್ ನಾನು ಹೇಳಿದ್ದಾಗಿದ್ದೇನೆ. ನಾವು ಸೀರಿಯಸ್ ಅಲ್ಲ ಇವರೇ. ಈಗ 9 ವರ್ಷದಿಂದ ಹೇಳ್ತೇನೆ, 3 CM ಬಂದು ಚೇಂಜ್ ಆಗಿದ್ದಾರೆ. ನನ್ನನ್ನು ಯಾರು ಚೇಂಜ್ ಮಾಡಲಿಕ್ಕಾಗ ಅಲ್ಲ. ದಾಖಲೆ ಬೇಕಾದರೆ ಕೆಲವರು ನಮಗೆ ಮಾತಾಡಿದ ದಾಖಲೆ ಕೊಡ್ತಾರೆ. ಆದರೆ ನಾವು ದಾಖಲೆ ಮಾಡಿ, ಈಗ ನೀವು ಒಬ್ಬರು ಆಫೀಸರ್, ನೀವು ದಾಖಲೆ ಕೊಡ್ತೀರಿ, ನಿಮ್ಮನ್ನು ಸಿಕ್ಕಿಸಿ ನಾವೇನಿಲ್ಲ. ಆದರೆ ಏನೇ ಆಗಲಿ ನಾವು ಈಗ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳೋದಲ್ಲ. ಬಿಂದುಶ್ರೀಯನ್ನು 2 ವರ್ಷ ಮಾಡಿ ಹೋಗಿದೆ, ಬೇರೆ ಯಾರನ್ನು ಅದು ಸೋಮನಾಥ 9 ವರ್ಷ ಇದೆ, ತೆಗಿರಿ, ಬೇರೆಯವರನ್ನು ಹಾಕಿ ಅಷ್ಟೇ. ನಾವು ಅವರ ಮೇಲೆ ಪನಿಷ್ಮೆಂಟ್ ಕೊಡಿ, ಅದು ಮಾಡಿ ಅಂತೇಳಿ ನಾನು ಹೇಳೋದಲ್ಲ. ಅದಾದವರನ್ನು ಯಾರೊಬ್ಬ IAS ಆಫೀಸರ್ ಆಗಲಿ ಒಂದು 2 ವರ್ಷ 3 ವರ್ಷ, ಹೆಚ್ಚಳಿದ 5 ವರ್ಷಕ್ಕಿಂತ ಜಾಸ್ತಿ ಯಾರೇ ಇರೋದಿಲ್ಲ. 9 ವರ್ಷ ಆಗಿ 10ನೇ ವರ್ಷ ಕಾಲಿಟ್ಟಾರೆ. ಎಲ್ಲರೂ ಹೇಳ್ತಾರೆ, ಧನರಾಜ್ ನೀವೊಂದು ಮಾತಾಡಿ, ನೀವು ಸಹ ಮುಂಚೆ PWD ಲೈಸೆನ್ಸ್ ಇದ್ದವರಲ್ಲ,